ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಂಬರ್ 2 ದರ್ಶನ್ ಜೈಲಿಗೆ ಹೋಗಿ ಆಚೆ ಬಂದ ಬಳಿಕ ರೆಗ್ಯುಲರ್ ಬೇಲ್ ಸಿಕ್ಕು ಆಚೆ ಬಂದ ಬಳಿಕ ಮೊದಲ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಅದು ಕೂಡ ತಮ್ಮ ನೆಚ್ಚಿನ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ. ಹೇಗಿತ್ತು ಮಕರ ಸಂಕ್ರಮಣದ ಅವರ ಆಚರಣೆಯ ದೃಶ್ಯಗಳು ತೋರಿಸ್ತೀವಿ ಈ ರಿಪೋರ್ಟ್ನಲ್ಲಿ. ಅದೇ ಗತ್ತು, ಅದೇ ಸ್ಟೈಲು, ಮುಖದಲ್ಲಿ ಮಂದಹಾಸ ಬೀರುತ್ತಾ ಖುಷಿಯಾಗಿ ಮಗನ ಜೊತೆ ಫೋಟೋ, ಪತ್ನಿ ಜೊತೆಗೆ ಅಜಾನುಬಾಹುವಂತೆ ಬೆನ್ನು ಹಾಕಿದ ಚಿತ್ರ. ಇತ್ತ ರಾಸುಗಳ ಜೊತೆಗಿನ ಸಹೋದರ ಫ್ಯಾಮಿಲಿಯ ಕ್ಯೂಟ್ ಪೋಸ್ ನೋಡಿ. ಅದ್ದೂರಿಯಾಗಿ ಮಕರ ಸಂಕ್ರಾಂತಿ ಆಚರಿಸಿದ ಡೆವಿಲ್. ಫಾರ್ಮ್ ಹೌಸ್ನಲ್ಲಿ ಯಜಮಾನ ಅದ್ದೂರಿ ಸುಗ್ಗಿ ಸಂಭ್ರಮ. ಡೆವಿಲ್ ಕೋಟ್ಯಾನುಕೋಟಿ ಅಭಿಮಾನಿಗಳ ಹೃದಯವಾಸಿ ದರ್ಶನ್ ಅದ್ದೂರಿಯಾಗಿ ಸುಗ್ಗಿ ಹಬ್ಬ ಆಚರಿಸುತ್ತಾರೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಎಳ್ಳು ಬೆಲ್ಲ ತಿಂದು ಫ್ಯಾಮಿಲಿ ಜೊತೆ ಸಖತ್ತಾಗಿ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡಿ ನಾಡಿನ ಜನತೆಗೆ ವಿಶ್ ಮಾಡಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಫಾರ್ಮ್ ಹೌಸ್ನಲ್ಲಿ ಚಕ್ರವರ್ತಿ ವಿಶ್ರಾಂತಿ ಪಡೆದಿದ್ದಾರೆ. ಕೊರಳಿಗೆ ಹಳದಿ ದಾರ ಕಟ್ಕೊಂಡು ಕುದುರೆ ಜೊತೆ ಪೋಸ್ ಕೊಟ್ಟ ಫೋಟೋ ಹಾಕಿ ಶುಭಾಶಯ ಕೋರಿದ್ದಾರೆ. ಒಟ್ಟಾರೆ ಜೈಲಿನಲ್ಲಿದ್ದಾಗ ಸೊರಗಿ ಹೋಗಿದ್ದ ದರ್ಶನ್ ಇದೀಗ ಫಾರ್ಮ್ ಹೌಸ್ನಲ್ಲಿ ಫುಲ್ ಎಂಜಾಯ್ ಮಾಡಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಂಬರ್ 2 ದರ್ಶನ್ ಜೈಲಿಗೆ ಹೋಗಿ ಆಚೆ ಬಂದ ಬಳಿಕ ರೆಗ್ಯುಲರ್ ಬೇಲ್ ಸಿಕ್ಕು ಆಚೆ ಬಂದ ಬಳಿಕ ಮೊದಲ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಅದು ಕೂಡ ತಮ್ಮ ನೆಚ್ಚಿನ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ. ಹೇಗಿತ್ತು ಮಕರ ಸಂಕ್ರಮಣದ ಅವರ ಆಚರಣೆಯ ದೃಶ್ಯಗಳು ತೋರಿಸ್ತೀವಿ ಈ ರಿಪೋರ್ಟ್ನಲ್ಲಿ. ಅದೇ ಗತ್ತು, ಅದೇ ಸ್ಟೈಲು, ಮುಖದಲ್ಲಿ ಮಂದಹಾಸ ಬೀರುತ್ತಾ ಖುಷಿಯಾಗಿ ಮಗನ ಜೊತೆ ಫೋಟೋ, ಪತ್ನಿ ಜೊತೆಗೆ ಅಜಾನುಬಾಹುವಂತೆ ಬೆನ್ನು ಹಾಕಿದ ಚಿತ್ರ. ಇತ್ತ ರಾಸುಗಳ ಜೊತೆಗಿನ ಸಹೋದರ ಫ್ಯಾಮಿಲಿಯ ಕ್ಯೂಟ್ ಪೋಸ್ ನೋಡಿ. ಅದ್ದೂರಿಯಾಗಿ ಮಕರ ಸಂಕ್ರಾಂತಿ ಆಚರಿಸಿದ ಡೆವಿಲ್. ಫಾರ್ಮ್ ಹೌಸ್ನಲ್ಲಿ ಯಜಮಾನ ಅದ್ದೂರಿ ಸುಗ್ಗಿ ಸಂಭ್ರಮ. ಡೆವಿಲ್ ಕೋಟ್ಯಾನುಕೋಟಿ ಅಭಿಮಾನಿಗಳ ಹೃದಯವಾಸಿ ದರ್ಶನ್ ಅದ್ದೂರಿಯಾಗಿ ಸುಗ್ಗಿ ಹಬ್ಬ ಆಚರಿಸುತ್ತಾರೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಎಳ್ಳು ಬೆಲ್ಲ ತಿಂದು ಫ್ಯಾಮಿಲಿ ಜೊತೆ ಸಖತ್ತಾಗಿ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡಿ ನಾಡಿನ ಜನತೆಗೆ ವಿಶ್ ಮಾಡಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಫಾರ್ಮ್ ಹೌಸ್ನಲ್ಲಿ ಚಕ್ರವರ್ತಿ ವಿಶ್ರಾಂತಿ ಪಡೆದಿದ್ದಾರೆ. ಕೊರಳಿಗೆ ಹಳದಿ ದಾರ ಕಟ್ಕೊಂಡು ಕುದುರೆ ಜೊತೆ ಪೋಸ್ ಕೊಟ್ಟ ಫೋಟೋ ಹಾಕಿ ಶುಭಾಶಯ ಕೋರಿದ್ದಾರೆ. ಒಟ್ಟಾರೆ ಜೈಲಿನಲ್ಲಿದ್ದಾಗ ಸೊರಗಿ ಹೋಗಿದ್ದ ದರ್ಶನ್ ಇದೀಗ ಫಾರ್ಮ್ ಹೌಸ್ನಲ್ಲಿ ಫುಲ್ ಎಂಜಾಯ್ ಮಾಡಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಂಬರ್ 2 ದರ್ಶನ್ ಜೈಲಿಗೆ ಹೋಗಿ ಆಚೆ ಬಂದ ಬಳಿಕ ರೆಗ್ಯುಲರ್ ಬೇಲ್ ಸಿಕ್ಕು ಆಚೆ ಬಂದ ಬಳಿಕ ಮೊದಲ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಅದು ಕೂಡ ತಮ್ಮ ನೆಚ್ಚಿನ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ. ಹೇಗಿತ್ತು ಮಕರ ಸಂಕ್ರಮಣದ ಅವರ ಆಚರಣೆಯ ದೃಶ್ಯಗಳು ತೋರಿಸ್ತೀವಿ ಈ ರಿಪೋರ್ಟ್ನಲ್ಲಿ. ಅದೇ ಗತ್ತು, ಅದೇ ಸ್ಟೈಲು, ಮುಖದಲ್ಲಿ ಮಂದಹಾಸ ಬೀರುತ್ತಾ ಖುಷಿಯಾಗಿ ಮಗನ ಜೊತೆ ಫೋಟೋ, ಪತ್ನಿ ಜೊತೆಗೆ ಅಜಾನುಬಾಹುವಂತೆ ಬೆನ್ನು ಹಾಕಿದ ಚಿತ್ರ. ಇತ್ತ ರಾಸುಗಳ ಜೊತೆಗಿನ ಸಹೋದರ ಫ್ಯಾಮಿಲಿಯ ಕ್ಯೂಟ್ ಪೋಸ್ ನೋಡಿ. ಅದ್ದೂರಿಯಾಗಿ ಮಕರ ಸಂಕ್ರಾಂತಿ ಆಚರಿಸಿದ ಡೆವಿಲ್. ಫಾರ್ಮ್ ಹೌಸ್ನಲ್ಲಿ ಯಜಮಾನ ಅದ್ದೂರಿ ಸುಗ್ಗಿ ಸಂಭ್ರಮ. ಡೆವಿಲ್ ಕೋಟ್ಯಾನುಕೋಟಿ ಅಭಿಮಾನಿಗಳ ಹೃದಯವಾಸಿ ದರ್ಶನ್ ಅದ್ದೂರಿಯಾಗಿ ಸುಗ್ಗಿ ಹಬ್ಬ ಆಚರಿಸುತ್ತಾರೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಎಳ್ಳು ಬೆಲ್ಲ ತಿಂದು ಫ್ಯಾಮಿಲಿ ಜೊತೆ ಸಖತ್ತಾಗಿ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡಿ ನಾಡಿನ ಜನತೆಗೆ ವಿಶ್ ಮಾಡಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಫಾರ್ಮ್ ಹೌಸ್ನಲ್ಲಿ ಚಕ್ರವರ್ತಿ ವಿಶ್ರಾಂತಿ ಪಡೆದಿದ್ದಾರೆ. ಕೊರಳಿಗೆ ಹಳದಿ ದಾರ ಕಟ್ಕೊಂಡು ಕುದುರೆ ಜೊತೆ ಪೋಸ್ ಕೊಟ್ಟ ಫೋಟೋ ಹಾಕಿ ಶುಭಾಶಯ ಕೋರಿದ್ದಾರೆ.
ಒಟ್ಟಾರೆ ಜೈಲಿನಲ್ಲಿದ್ದಾಗ ಸೊರಗಿ ಹೋಗಿದ್ದ ದರ್ಶನ್ ಇದೀಗ ಫಾರ್ಮ್ ಹೌಸ್ನಲ್ಲಿ ಫುಲ್ ಎಂಜಾಯ್ ಮಾಡಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಂಬರ್ 2 ದರ್ಶನ್ ಜೈಲಿಗೆ ಹೋಗಿ ಆಚೆ ಬಂದ ಬಳಿಕ ರೆಗ್ಯುಲರ್ ಬೇಲ್ ಸಿಕ್ಕು ಆಚೆ ಬಂದ ಬಳಿಕ ಮೊದಲ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಅದು ಕೂಡ ತಮ್ಮ ನೆಚ್ಚಿನ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ. ಹೇಗಿತ್ತು ಮಕರ ಸಂಕ್ರಮಣದ ಅವರ ಆಚರಣೆಯ ದೃಶ್ಯಗಳು ತೋರಿಸ್ತೀವಿ ಈ ರಿಪೋರ್ಟ್ನಲ್ಲಿ. ಅದೇ ಗತ್ತು, ಅದೇ ಸ್ಟೈಲು, ಮುಖದಲ್ಲಿ ಮಂದಹಾಸ ವಿರುದ್ಧ ಖುಷಿಯಾಗಿ ಮಗನ ಜೊತೆ ಫೋಟೋ, ಪತ್ನಿ ಜೊತೆಗೆ ಅಜಾನುಬಾಹುವಂತೆ ಬೆನ್ನು ಹಾಕಿದ ಚಿತ್ರ. ಇತ್ತ ರಾಸುಗಳ ಜೊತೆಗಿನ ಸಹೋದರ ಫ್ಯಾಮಿಲಿಯ ಕ್ಯೂಟ್ ಪೋಸ್ ನೋಡಿ. ಅದ್ದೂರಿಯಾಗಿ ಮಕರ ಸಂಕ್ರಾಂತಿ ಆಚರಿಸಿದ ಡೆವಿಲ್. ಫಾರ್ಮ್ ಹೌಸ್ನಲ್ಲಿ ಯಜಮಾನ ಅದ್ದೂರಿ ಸುಗ್ಗಿ ಸಂಭ್ರಮ. ಡೆವಿಲ್ ಕೋಟ್ಯಾನುಕೋಟಿ ಅಭಿಮಾನಿಗಳ ಹೃದಯವಾಸಿ ದರ್ಶನ್ ಅದ್ದೂರಿಯಾಗಿ ಸುಗ್ಗಿ ಹಬ್ಬ ಆಚರಿಸುತ್ತಾರೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಎಳ್ಳು ಬೆಲ್ಲ ತಿಂದು ಫ್ಯಾಮಿಲಿ ಜೊತೆ ಸಖತ್ತಾಗಿ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡಿ ನಾಡಿನ ಜನತೆಗೆ ವಿಶ್ ಮಾಡಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಫಾರ್ಮ್ ಹೌಸ್ನಲ್ಲಿ ಚಕ್ರವರ್ತಿ ವಿಶ್ರಾಂತಿ ಪಡೆದಿದ್ದಾರೆ. ಕೊರಳಿಗೆ ಹಳದಿ ದಾರ ಕಟ್ಕೊಂಡು ಕುದುರೆ ಜೊತೆ ಪೋಸ್ ಕೊಟ್ಟ ಫೋಟೋ ಹಾಕಿ ಶುಭಾಶಯ ಕೋರಿದ್ದಾರೆ. ಒಟ್ಟಾರೆ ಜೈಲಿನಲ್ಲಿದ್ದಾಗ ಸೊರಗಿ ಹೋಗಿದ್ದ ದರ್ಶನ್ ಇದೀಗ ಫಾರ್ಮ್ ಹೌಸ್ನಲ್ಲಿ ಫುಲ್ ಎಂಜಾಯ್ ಮಾಡಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಂಬರ್ 2 ದರ್ಶನ್ ಜೈಲಿಗೆ ಹೋಗಿ ಆಚೆ ಬಂದ ಬಳಿಕ ರೆಗ್ಯುಲರ್ ಬೇಲ್ ಸಿಕ್ಕು ಆಚೆ ಬಂದ ಬಳಿಕ ಮೊದಲ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಅದು ಕೂಡ ತಮ್ಮ ನೆಚ್ಚಿನ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ. ಹೇಗಿತ್ತು ಮಕರ ಸಂಕ್ರಮಣದ ಅವರ ಆಚರಣೆಯ ದೃಶ್ಯಗಳು ತೋರಿಸ್ತೀವಿ ಈ ರಿಪೋರ್ಟ್ನಲ್ಲಿ. ಅದೇ ಗತ್ತು, ಅದೇ ಸ್ಟೈಲು, ಮುಖದಲ್ಲಿ ಮಂದಹಾಸ ವಿರುದ್ಧ ಖುಷಿಯಾಗಿ ಮಗನ ಜೊತೆ ಫೋಟೋ, ಪತ್ನಿ ಜೊತೆಗೆ ಅಜಾನುಬಾಹುವಂತೆ ಬೆನ್ನು ಹಾಕಿದ ಚಿತ್ರ. ಇತ್ತ ರಾಸುಗಳ ಜೊತೆಗಿನ ಸಹೋದರ ಫ್ಯಾಮಿಲಿಯ ಕ್ಯೂಟ್ ಪೋಸ್ ನೋಡಿ. ಅದ್ದೂರಿಯಾಗಿ ಮಕರ ಸಂಕ್ರಾಂತಿ ಆಚರಿಸಿದ ಡೆವಿಲ್. ಫಾರ್ಮ್ ಹೌಸ್ನಲ್ಲಿ ಯಜಮಾನ ಅದ್ದೂರಿ ಸುಗ್ಗಿ ಸಂಭ್ರಮ. ಡೆವಿಲ್ ಕೋಟ್ಯಾನುಕೋಟಿ ಅಭಿಮಾನಿಗಳ ಹೃದಯವಾಸಿ ದರ್ಶನ್ ಅದ್ದೂರಿಯಾಗಿ ಸುಗ್ಗಿ ಹಬ್ಬ ಆಚರಿಸುತ್ತಾರೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಎಳ್ಳು ಬೆಲ್ಲ ತಿಂದು ಫ್ಯಾಮಿಲಿ ಜೊತೆ ಸಖತ್ತಾಗಿ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡಿ ನಾಡಿನ ಜನತೆಗೆ ವಿಶ್ ಮಾಡಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಫಾರ್ಮ್ ಹೌಸ್ನಲ್ಲಿ ಚಕ್ರವರ್ತಿ ವಿಶ್ರಾಂತಿ ಪಡೆದಿದ್ದಾರೆ. ಕೊರಳಿಗೆ ಹಳದಿ ದಾರ ಕಟ್ಕೊಂಡು ಕುದುರೆ ಜೊತೆ ಪೋಸ್ ಕೊಟ್ಟ ಫೋಟೋ ಹಾಕಿ ಶುಭಾಶಯ ಕೋರಿದ್ದಾರೆ. ಒಟ್ಟಾರೆ ಜೈಲಿನಲ್ಲಿದ್ದಾಗ ಸೊರಗಿ ಹೋಗಿದ್ದ ದರ್ಶನ್ ಇದೀಗ ಫಾರ್ಮ್ ಹೌಸ್ನಲ್ಲಿ ಫುಲ್ ಎಂಜಾಯ್ ಮಾಡಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.